ನಾಳೆ ರವಿವಾರ ಮೇ 1ರಂದು ಚಿಕ್ಕೋಡಿಯಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಚಿಕ್ಕೋಡಿ ತಾಲೂಕಾ ಘಟಕದ ಚುನಾವಣೆ ನಡೆಯಲಿದ್ದು, ಈ ಚುನಾವಣೆಯಲ್ಲಿ ಸರ್ವಧರ್ಮ ಸ್ವಾಭಿಮಾನಿ ಶಿಕ್ಷಕರ ಪ್ಯಾನೆಲ್ಗೆ ಭಾರೀ ಬೆಂಬಲ ವ್ಯಕ್ತವಾಗುತ್ತಿದೆ. ಈ ಪ್ಯಾನೆಲ್ನಲ್ಲಿ ಅಭ್ಯರ್ಥಿಗಳು ಶಿಕ್ಷಕರಾದ ಗಂಗಾಧರ್ ಮಾರುತಿ ಕಾಂಬ್ಳೆ, ಆರ್.ಎಂ. ಪಟೇಲ್, ಎಸ್.ಎಲ್. ಬೀರನ್ನವರ್, ಎಸ್.ಎಸ್. ದೂಪದಾಳ್, ಎಸ್.ಜಿ. ಮೋಮೀನ್, ವಿ.ಎಸ್. ಖೋತ್, ಸಂತೋಷ್ ಮಲ್ಲಪ್ಪ ತರಾಳ್, ಬಸವರಾಜ್ ಚನ್ನಬಸಯ್ಯ, ನೀಲವಂಗಿ ಮಠ್, ಮಾರುತಿ ಚನ್ನಬಸಪ್ಪ ಮುಂಜಾವ್ ಹಾಗೂ ಮಹಿಳಾ ಅಭ್ಯರ್ಥಿಗಳಾದ ಶ್ರೀಮತಿ ಸವಿತಾ ಬಸಪ್ಪ ಧೋತರ್, ಶ್ರೀಮತಿ ನಿರ್ಮಲಾ ಅಪ್ಪಸಾಹೇಬ್ ರುಗ್ರುಗೆ, ಶ್ರೀಮತಿ ಪುಷ್ಪ ತಾಯಪ್ಪ ಕಾಂಬಳೆ, ಶ್ರೀಮತಿ ರೇಣುಕಾ ಭೀಮಪ್ಪ ಮಾಳ್ಗೆ, ಶ್ರೀಮತಿ ಲತಾ ಸಂಜಯ್ ಯಾದಗುಡೆ ಮುಂತಾದವರು ಚುನಾವಣಾ ಕಣದಲ್ಲಿ ಸ್ಪರ್ಧಿಸುತ್ತಿದ್ದಾರೆ. ಇಂಡಿಯಾ ಲೈವ್ ಸುದ್ದಿ ವಾಹಿನಿ ಜೊತೆ ಮಾತನಾಡಿದ ಅಭ್ಯರ್ಥಿಗಳಾದ ಗಂಗಾಧರ್ ಮಾರುತಿ ಕಾಂಬ್ಳೆ ಹಾಗೂ ಎಸ್.ಎಸ್. ದುಪ್ದಾಳ್, ಸಾಮಾನ್ಯ ಶಿಕ್ಷಕನಿಗೆ ಶಕ್ತಿಯಾಗಿ ನಿಲ್ಲಲಿಕ್ಕೆ ಒಳ್ಳೆ ಸಂಘಟನೆ ಅವಶ್ಯಕತೆ ಇರುತ್ತದೆ. ಶಿಕ್ಷಕರ ಎಲ್ಲ ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಸೇವಾ ಸೌಲಭ್ಯಗಳು ಸಕಾಲದಲ್ಲಿ ಸಿಗಬೇಕೆಂದು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು. ಎಲ್ಲ ಸಮುದಾಯದ ಧರ್ಮದ ಶಿಕ್ಷಕರನ್ನು ಒಳಗೊಂಡು ಈ ಪ್ಯಾನೆಲ್ಗೆ ಶಿಕ್ಷಕರು, ಮತದಾರರು ಬೆಂಬಲಿಸಬೇಕೆಂದು ಕೋರಿದರು. ಈ ಸಂದರ್ಭದಲ್ಲಿ ಎಐ ನದಾಫ್, ಆರ್.ಜೆ. ಪಾಟೀಲ್, ಎಸ್.ಬಿ. ಖೋತ್, ಎಸ್.ಪಿ. ಚೌಗ್ಲೆ, ರಾಜ್ಕುಮಾರ್ ಗೋವನ್ನವರ್, ವಿಶ್ವನಾಥ್ ಪಾಟೀಲ್, ರವೀಂದ್ರ ಚೌಗ್ಲಾ, ಆರ್.ಎಸ್. ಶಿಖಾಮಣಿ, ಕೆ.ಡಿ. ಜಗಾತಿ, ಬಾಹುಬಲಿ ಲಕ್ಕನ್ನವರ್ ಇನ್ನಿತರರು ಉಪಸ್ಥಿತರಿದ್ದರು. ನಮಸ್ಕಾರ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕಾ ಘಟಕ ಚಿಕ್ಕೋಡಿಯ ಕಾರ್ಯಕಾರಿ ಸಮಿತಿಯ ಚುನಾವಣೆ ಇವತ್ತು ನಡೀತಾ ಇದೆ. ನಾಳೆ 1ನೇ ತಾರೀಕಿನಂದು ನಡೀತಾ ಇದೆ. ಈ ಚುನಾವಣೆಯಲ್ಲಿ ನಾವು ಸರ್ವಧರ್ಮ ಸ್ವಾಭಿಮಾನಿ ಶಿಕ್ಷಕರ ಪ್ಯಾನೆಲ್ ವತಿಯಿಂದ ಇವತ್ತು ತಮ್ಮಲ್ಲೆಲ್ಲ ವಿನಂತಿಸಿಕೊಳ್ತಾ ಇದ್ದೀವಿ. ನಮ್ಮ ತಾಲೂಕಿನಲ್ಲಿ ಒಟ್ಟು 14 ಜನರನ್ನು 14 ಶಿಕ್ಷಕರನ್ನು ಆಯ್ಕೆ ಮಾಡಬೇಕಾಗಿದ್ದು, ಅದರಲ್ಲಿ 9 ಜನ ಪುರುಷರಿಗೆ ಮತ್ತು 5 ಜನ ಸ್ತ್ರೀ ಮಹಿಳಾ ಶಿಕ್ಷಕರನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾಗಿದೆ. ಸೊ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ನಮ್ಮ 9 ಜನ ಶಿಕ್ಷಕರನ್ನ, ನಮ್ಮ ಪ್ಯಾನೆಲ್ನ 9 ಜನ ಶಿಕ್ಷಕರನ್ನ ಪುರುಷರನ್ನ ಹಾಗೂ 5 ಜನ ಮಹಿಳಾ ಶಿಕ್ಷಕರನ್ನ ಆಯ್ಕೆ ಮಾಡಿಕೊಡ್ಬೇಕು, ಪ್ರಚಂಡ ಬಹುಮತದಿಂದ ಆರಿಸಿಕೊಡ್ಬೇಕನ್ನುವಂಥ ವಿನಂತಿಯನ್ನು ಪ್ರಥಮದಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ನಮ್ಮ ಈ ಪ್ಯಾನೆಲ್ ನಿಜವಾಗಿಯೂ ನಮ್ಮ ಪ್ಯಾನೆಲ್ ಹೆಸರನ್ನು ಇಟ್ಕೊಂಡಿದೆ ಸರ್ವಧರ್ಮ ಸ್ವಾಭಿಮಾನಿ ಶಿಕ್ಷಕರ ಪ್ಯಾನೆಲ್ ಅಂತ. ಯಾಕಂದ್ರೆ ಈ ಸಂಘಟನೆ ಅನ್ನೋದು ಶಿಕ್ಷಕರ ಹಿತವನ್ನು ಕಾಪಾಡಲಿಕ್ಕೆ, ಶಿಕ್ಷಕರಿಗೆ ಸೇವಾ ಸೌಲಭ್ಯಗಳನ್ನು ಕೊಡಲಿಕ್ಕೆ, ಶಿಕ್ಷಕರಿಗೆ ಯಾವತ್ತೂ ಸಹಿತ ಅವಶ್ಯಕ ಸೌಲಭ್ಯಗಳನ್ನ ಒದಗಿಸಿಕೊಡುವಲ್ಲಿ ಒಂದು ಹೋರಾಟದ ನಿಟ್ಟಿನಲ್ಲಿ ಸಾಗಬೇಕಾದಂಥ ಅನಿವಾರ್ಯತೆ ಸಂದರ್ಭದಲ್ಲಿ ಸಂಘಟನೆ ಬೇಕಾಗ್ತದೆ. ಯಾವುದೋ ಒಬ್ಬ ಶಿಕ್ಷಕ ಮೂಲೆಯಲ್ಲಿ, ಯಾವುದೋ ತಾಲೂಕಿನ ಯಾವುದೇ ಮೂಲೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಸಹಿತ ನಮ್ಮ ಸಂಘಟನೆ ಅವ್ರ ಬೆನ್ನೆಲುಬಾಗಿ ನಿಲ್ಲಬೇಕು. ಅವರ ಸೇವಾ ಸೌಲಭ್ಯವನ್ನು ಕಲ್ಪಿಸಿಕೊಡುವಲ್ಲಿ, ಅವರಿಗೆ ದೊರೆತಕ್ಕಂಥ ಯಾವುದೇ ಸೌಲಭ್ಯಗಳನ್ನ ಇರಲಿ ಅವುಗಳನ್ನ ಕಲ್ಪಿಸಿಕೊಡುವಂಥ ನಿಟ್ಟಿನೊಳಗೆ ನಾವೆಲ್ಲರ ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕಾಗ್ತದ, ಅದನ್ನ ಪಡೆದುಕೊಳ್ಬೇಕಾಗ್ತದೆ. ಯಾಕಂದ್ರೆ ಶಿಕ್ಷಕರ ಇವತ್ತಿನ ಪರಿಸ್ಥಿತಿ ಒಳಗೆ ಹೆಂಗಿದೆ ಅಂದ್ರೆ, ಶಿಕ್ಷಣ ಇಲಾಖೆಯಲ್ಲಿ ಒಂದು ಪ್ರಾಥಮಿಕದಲ್ಲಿ PST, GPT, ಹೈಸ್ಕೂಲ್ ಈ ರೀತಿ ಬೇರೆ ಬೇರೆ ಹುದ್ದೆಗಳು ನಿರ್ಮಾಣ ಆಗಿರೋದ್ರಿಂದ ನಾವು ಪದವಿಯನ್ನು ಪಡಿಬೇಕಾದ್ರೆ ಸುಮಾರು 3 ವರ್ಷಗಳಿಂದ ನಾವು 3-4 ವರ್ಷಗಳಿಂದ ಕೋರ್ಟ್ನಲ್ಲಿತ್ತು. ಆದರೆ ಇವತ್ತು ಪದವಿಯನ್ನು ಪಡೆಯುವಂತ ಕೆಲಸ ಮಾಡಿದೀವಿ. ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಚಂದ್ರಶೇಖರ್ ನುಗ್ಲಿ ಅವರು ಅವರ ಪ್ರಯತ್ನದ ಫಲವಾಗಿ ನಮ್ಮೆಲ್ಲ ಶಿಕ್ಷಕರು ಸಂಘಟನೆ ಒಗ್ಗಟ್ಟಿನಿಂದ ಇವತ್ತು ಸುಮಾರು ರಾಜ್ಯದಲ್ಲಿ ಸುಮಾರು 10,000 ಶಿಕ್ಷಕರು ಪ್ರಮೋಷನ್ ತಗೊಂಡಿದ್ದಾರೆ. ನಮ್ಮ ಚಿಕ್ಕೋಡಿ ತಾಲೂಕಿನಲ್ಲಿ ಸುಮಾರು 48 ಹುದ್ದೆಗಳನ್ನ ಪ್ರಮೋಷನ್ ಪಡೆಯುವಂತ ಅವಕಾಶ ಸಿಕ್ತು. ಅದರ ಜೊತೆಗೆ ನಾವು 5 ವರ್ಷಗಳವರೆಗೆ ನಮ್ಮ ಸಂಘಟನೆ ಏನಿದೆ, ನಿಜವಾಗಿಯೂ ಶ್ರೀ ವೈ.ಎಸ್. ಬುಡ್ಗೋಳ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ವೈ.ಎಸ್. ಬುಡ್ಗೋಳ್ ಸರ್ ಅವರು ನಮ್ಮ ಸಂಘಟನೆಯ ಭಾಗವಾಗಿ ಇಲೆಕ್ಷನ್ ಅಲ್ಲಿ ನಿಂತಿಲ್ಲ. ಯಾಕೆ ನಿಂತಿಲ್ಲ ಅಂದ್ರೆ, ಒಂದು ವಿರೋಧ ಪಕ್ಷದ ಒಂದು ಬಣ್ಣದಲ್ಲಿ ಏನಿದ್ದಾರೆ ಆ ಶಿಕ್ಷಕರು ನಡೆದುಕೊಳ್ಳತಕ್ಕಂಥ ರೀತಿ ನೀತಿ ಅದು ಅವರ ಒಂದು ಮಾನಸಿಕವಾಗಿ ಅವರಿಗೆ ನೋವನ್ನುಂಟು ಮಾಡಿದ್ರಿಂದ ಸಂಘಟನೆಯಿಂದ ಹೊರಗುಳಿದ್ದಾರೆ. ಆದರೆ ಅವರ ಒಂದು ಪರವಾಗಿ ನಾವು ನಿಂತು ಇವತ್ತು ಅವರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಒಂದು ಪ್ಯಾನೆಲ್ ಅನ್ನು ಕಟ್ಕೊಂಡಿದ್ದೀವಿ. ನಮ್ಮ ನದಾಫ್ ಸರ್ ಅವರು, ಬೆಳಗಾವಿ ಸರ್ ಅವರು, ಜೊತೆಗೆ ದುಬ್ದಾಳ್ ಸರ್ ಅವರು ವಿವಿಧ ಒಂದು
ಮಾರ್ಗದರ್ಶನದಲ್ಲಿ ಇವತ್ತು ಪೆನಲ್ ಅನ್ನು ಕಟ್ಕೊಂಡು ನಾವು ಒಂದು ಇಲೆಕ್ಷನ್ ಮಾಡ್ತಾ ಇದೀವಿ. ನಮ್ಮ ಸಂಘಟನೆ ಯಾವತ್ತೂ ಸಹಿತ ನಾವು ದುಬ್ರಾವ್ ಸರ್ ಅವರು ಅಧ್ಯಕ್ಷ ಕೆಲಸ ಮಾಡಿದ್ದಾರೆ, ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. 5 ವರ್ಷಗಳಲ್ಲಿ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದೇವೆ. ಯಾಕಂದ್ರೆ ನಮ್ಮ ಶಿಕ್ಷಕರಿಗೆ ಇವತ್ತೇನು ಗೌರ್ಮೆಂಟ್ ID ಕಾರ್ಡ್ ಕೊಟ್ಟಿದ್ದಾರೆ, ಆ ID ಕಾರ್ಡ್ಗಳನ್ನ ಫ್ರೀ ಕೊಡುವಂತ ಕೆಲಸವನ್ನು ಮಾಡಿದೀವಿ ಸರ್. ನಾವು ಫ್ರೀ ಕೊಡುವಂತ ಕೆಲಸವನ್ನು ಮಾಡಿದೀವಿ. ಜೊತೆಗೆ NPS ಹೋರಾಟ ಆದಾಗ, NPS ನಿಂದ OPS ಗೆ ಬರಬೇಕಾದ್ರೆ NPS ಹೋರಾಟ ಆದಾಗ ಪ್ರತಿ ಹೋರಾಟದಲ್ಲಿ ರಾಯಬಾಗದಲ್ಲಿ ಆಗಿರ್ತಕ್ಕಂಥದ್ದಾಗ್ಲಿ, ಬೆಳಗಾವದಲ್ಲಿ ಆಗಿರ್ತಕ್ಕಂಥದ್ದಾಗ್ಲಿ, ಬೆಂಗಳೂರಿನಲ್ಲಿ ಆಗಿರ್ತಕ್ಕಂಥದ್ದಾಗ್ಲಿ, ಪ್ರತಿಯೊಂದು NPS ಹೋರಾಟದಲ್ಲಿ ನಾವು ಭಾಗಿಯಾಗಿ ಒಂದು ಶಿಕ್ಷಕರ ಪರವಾಗಿ ನಿಂತು, ನೌಕರರ ಪರವಾಗಿ ನಿಂತು ಒಂದು ಅವಕಾಶಗಳನ್ನ ಕೊಡುವಂತ ಒಂದು ಸೌಲಭ್ಯಗಳನ್ನ ಕೊಡುವಂತ ಪ್ರಯತ್ನ ಮಾಡಿದೀವಿ. ಪದವೀಧರ ಒಂದು ಶಿಕ್ಷಕರಿಗಾಗಿ ಹೋರಾಟ ಆದಂತ ಸಂದರ್ಭದಲ್ಲಿ ಸಹಿತ ನಾವು ರಾಜ್ಯ ಮಟ್ಟದ ಸಮಾವೇಶಗಳಲ್ಲಿ ನಾವು ನಮ್ಮ ಚಿಕ್ಕೋಡಿ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟದಲ್ಲಿ ಭಾಗವಹಿಸಿದೀವಿ. ಜೊತೆಗೆ COVID-19 ನಲ್ಲಿ ನಾವು ಕೆಲಸ ಮಾಡಿರ್ತಕ್ಕಂಥದ್ದು, ಇನ್ನಿತರ ರಜಾ ಅವಧಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಶಿಕ್ಷಕರಿಗೆ ELಗಳನ್ನ, ಈ ಗಳಿಕೆ ರಜೆಗಳನ್ನ ಕೊಡಬೇಕಾಗ್ತದೆ. ನಿಯಮಾನುಸಾರ KCSR ನಿಯಮಾನುಸಾರ ಅದನ್ನು ಕೊಡಿಸತಕ್ಕಂಥ ಕೆಲಸವನ್ನು ಮಾಡಿದೀವಿ. ಕಾಲಕಾಲಕ್ಕೆ ನಾವೇನು ಸರೆಂಡರ್ ಆಗಿರಲಿ, FA ಆಗಿರಲಿ, ವೇತನ ಸೌಲಭ್ಯಗಳಾಗಿರಲಿ, ಯಾವುದೂ ಸಹಿತ ಯಾವುದೇ ಒಂದು TP ಇರಲಿ, ನಮ್ಮ ಡಿಪಾರ್ಟ್ಮೆಂಟ್ ಇರಲಿ, ಟ್ರೆಜರಿ ಇರಲಿ, ಎಲ್ಲಾ ಡಿಪಾರ್ಟ್ಮೆಂಟ್ಗಳ ಜೊತೆಗೆ ಸಮನ್ವಯವನ್ನು ಸಾಧಿಸಿಕೊಂಡು ಶಿಕ್ಷಕರಿಗೆ ಒಂದು ಸೌಲಭ್ಯ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದೀವಿ. ಜೊತೆಗೆ ಪ್ರತಿ ವರ್ಷನೂ ಇನ್ಕಮ್ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಾವು CA ಹತ್ರ ಹೋಗ್ಬೇಕು, ಶಿಕ್ಷಕರು ಅಲ್ದಾಡ್ಬೇಕು. ಆದ್ರೆ ಪ್ರತಿ ವರ್ಷನೂ ಪ್ರತಿಯೊಬ್ಬ ಶಿಕ್ಷಕರಿಗೂ ಸಹಿತ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಿ ಮುಟ್ಟಿಸಿ ಅವ್ರದ್ದು ರಿಟರ್ನ್ ತುಂಬತಕ್ಕಂಥ ಕೆಲಸವನ್ನ ನಾವು ಶಿಕ್ಷಕ ಸಂಘಟನೆಯಿಂದ ನಾವು ಮಾಡ್ತಾ ಬಂದಿದೀವಿ. ಜೊತೆಗೆ ಆರೋಗ್ಯ ಸೌಲಭ್ಯಕ್ಕಾಗಿ ಒಂದು ಕ್ಯಾಸ್ ಅನ್ನುವಂಥ ಯೋಜನೆ ಬಂದಿದೆ. ಅದಕ್ಕಾಗಿ ಸಹಿತ ನಮ್ಮ ಶಿಕ್ಷಕರಿಗೆ ಈಗ ನಾವು ಅನುಕೂಲ ಮಾಡಿಕೊಡ್ಬೇಕಾಗ್ತದೆ. ಅವರಿಗೆ ನಾವು ಅವರಿಗೆ ಹೆಲ್ಪ್ ಮಾಡ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸಹಿತ ನಮ್ಮ ಒಬ್ಬ ತಂತ್ರಜ್ಞರನ್ನ, ಒಬ್ಬ ಒಳ್ಳೆ ಶಿಕ್ಷಕರನ್ನ, ತಾಂತ್ರಿಕವಾಗಿ ಒಳ್ಳೆ ಶಿಕ್ಷಕರಿದ್ದಾರೆ, ಅಂತ ಶಿಕ್ಷಕರನ್ನ ಕ್ಯಾಸ್ ಸಲುವಾಗಿ, ಇನ್ಕಮ್ ಟ್ಯಾಕ್ಸ್ ಸಲುವಾಗಿ ನಾವು ಅವರ ಸಹಾಯವನ್ನು ಪಡೆದು ಎಲ್ಲಾ ಶಿಕ್ಷಕರಿಗೆ ಅನುಕೂಲ ಮಾಡುವಂತ. ಸರ್, ಇದು ಮತದಾರ ಸಂಖ್ಯೆ ಎಷ್ಟೈತಿ, ಎಲ್ಲಿ ಯಾರ್ಯಾರು ಮತದಾನ ಮಾಡಬಹುದು ಸರ್? ಅದಕ್ಕೆ ಈ ನಮ್ಮಲ್ಲಿ 685 ಮತದಾರ ಸಂಖ್ಯೆ ಇದೆ ಸರ್. ಪ್ರಾಥಮಿಕ ಶಾಲೆಯ PST ಅಂತೇಳಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಅನ್ನುವಂಥವ್ರು ಇದ್ದಾರೆ. ಅವರು ಮಾತ್ರ ಇದರಲ್ಲಿ ಮತದಾನ ಮಾಡುವಂತ ಅರ್ಹತೆಯನ್ನು ಪಡೆದಿದ್ದಾರೆ. ಅದರಲ್ಲಿ ಪದವೀಧರ ಶಿಕ್ಷಕರು ಏನಿದ್ದಾರೆ, ಪ್ರಾಥಮಿಕರಲ್ಲಿ ಪದವೀಧರ ಅಂತಿದ್ದಾರೆ, ಅವರು ಮತದಾನಕ್ಕೆ ಅರ್ಹತೆಯನ್ನು ಪಡೆದಿಲ್ಲ. ಸೊ 685 ಜನ ಶಿಕ್ಷಕರಲ್ಲಿ ಮತ ಮಾಡುವಂತ ಅಧಿಕಾರವನ್ನ ಹೊಂದಿದ್ದಾರೆ. ಅವ್ರು ಮತವನ್ನು ಮಾಡ್ತಾರೆ. ಈಗ ಒಲವು ಹೆಂಗಿದೆ ಸರ್ ನಿಮ್ಮ ಪರವಾಗಿ? ಈಗ ನಮ್ಮ ಪರವಾಗಿ ಒಳ್ಳೆ ಒಲವು ಇದೆ ಸರ್. ಯಾಕಂದ್ರೆ ನಾವು 5 ವರ್ಷದವರೆಗೆ ಒಳ್ಳೆ ಕೆಲಸ ಮಾಡಿದೀವಿ ಸರ್. ಒಳ್ಳೆ ಕೆಲಸ ಮಾಡಿದೀವಿ. ಶಿಕ್ಷಕರ ಜೊತೆಗೆ ಯಾವತ್ತೂ ಇದೀವಿ. ಶಿಕ್ಷಕರ ಸಮಸ್ಯೆ ಬಂದಾಗ ಯಾವತ್ತೂ ಸಹಿತ ಅವ್ರು ಹಿಂದೆ ನಿಲ್ಲುವಂತ ಕೆಲಸ ಮಾಡಿದೀವಿ ಸರ್. ನಮಗೆ ಯಾವುದೇ ಹೆದರಿಕೆ ಇಲ್ಲ. ನಾವು 100% ನಾವು ಗೆಲ್ತೀವಿ ಅನ್ನೋಂಥ ಭರವಸೆ ಇದೆ. ತಮಗೂ ಗೊತ್ತಿದೆ, ಶಿಕ್ಷಕ ದಿನಾಚರಣೆ ಆಡಿ ಒಂದು ಹಾಲ್ ನಲ್ಲಿ ನಡೀತಿತ್ತು ಸರ್. 400 ಜನ ಶಿಕ್ಷಕರು ಒಳಗೆ ಕುಣಿತಿದ್ರು, 600 ಜನ ಹೊರಗೆ ಅಡ್ಡಾಡುವಂತ ಪರಿಸ್ಥಿತಿ ಇತ್ತು. ಪ್ರತಿ ವರ್ಷ ಆ ಶಿಕ್ಷಕರದ ಆ ಸಂಘಟನೆಯಿಂದ, ನಮ್ಮ ಇಲಾಖೆಯಿಂದ ಓನ್ಲಿ 50,000 ಏನೋ ಬರ್ತಿತ್ತು. ನಾವು ಅಡಿಷನಲ್ ನಾವು ಸಂಘಟನೆಯಿಂದ ಹಾಕೊಂಡು ನಾವು ಅದನ್ನ ಹಾಲ್ ನಲ್ಲಿ ನಾವು ಮಾಡುವಂತದ್ದು ಮಾಡಿದ್ವಿ ಸರ್. ಪದ್ಮ ಹಾಲ್ ನಲ್ಲಿ ಆಯ್ತು. ನಂತರದಲ್ಲಿ ಕಳೆದ ಸಾಲಿನಲ್ಲಿ ತಾವು ಸಹಿತ ಹಾಜರಾಗಿದ್ರಿ, ನಾಗಲಿಂಗೇಶ್ವರ ಒಂದು ಭವನದಲ್ಲಿ ಮಾಡುವಂತ ಕೆಲಸ ಮಾಡಿದ್ವಿ. ಹೀಗೆ ಶಿಕ್ಷಕರಿಗೆ ಏನ್ ನಾವು ಒಂದು ಒಳ್ಳೆಯ ಒಂದು ಸೌಲಭ್ಯ ಕೊಡ್ಲಿಕ್ಕೆ ಸಾಧ್ಯನೋ, ಜೊತೆಗೆ ಅದು ಒಂದು ಅದ್ದೂರಿಯಾಗಿ ಆಚರಣೆ ಮಾಡ್ಬೇಕು, ಅದನ್ನು ಸಹಿತ ನಾವು ಚೇಂಜ್ ಮಾಡುವಂತದ್ದು ಮಾಡಿದ್ವಿ. ಜೊತೆಗೆ ಈಗ ನಾ ಹೇಳಿದೆ, HM ಪ್ರಮೋಷನ್ ಆಗಲಿ, ಇನ್ನುಳಿದ ಪ್ರಮೋಷನ್ ಒಂದೇ ಕೆಲಸ ಇಲ್ಲ ಸರ್. ಯಾಕಂದ್ರೆ ಇಲ್ಲಿ ಸುಮಾರು ನಾವು ನಮ್ಮ ಇಲಾಖೆ ದೊಡ್ಡ ಇಲಾಖೆ ಸರ್. ದೊಡ್ಡ ಇಲಾಖೆ, ಆ ಇಲಾಖೆ ದೊಡ್ಡದಿರೋದ್ರಿಂದ ಪ್ರತಿ ಸಲಿನೂ ಸಮಸ್ಯೆಗಳು ಬಂದಾಗ ಅಥವಾ ಏನೋ ಒಂದು ಸೌಲಭ್ಯಗಳಿಲ್ಲ ಅಥವಾ ಶಿಕ್ಷಕರಿಗೆ ಸಮಸ್ಯೆ ಬಂದಾಗ ಶಿಕ್ಷಕರ ಹಿತವನ್ನು ಕಾಪಾಡುವಂತ ದೃಷ್ಟಿಯಿಂದ ನಾವು ನಮ್ಮ ಸಂಘಟನೆ ಯಾವತ್ತೂ ಸಹಿತ ಇರ್ತದೆ. ಆದಾಗ್ಯೂ ಸಹಿತ ಇದು ಅಷ್ಟೇ ಅಲ್ಲ ಸರ್. ಸಂಘಟನೆ ಅಂದಾಗ ನಾವು ಕೇವಲ ಶಿಕ್ಷಕರಿಗೆ ಹಿತ ಅಷ್ಟೇ ಅಲ್ಲ, ಶಾಲಾ ಶೈಕ್ಷಣಿಕ ಸೌಲಭ್ಯಗಳ ಜೊತೆಗೆ ಮಕ್ಕಳ ಹಿತದೃಷ್ಟಿಯನ್ನು ಇಟ್ಕೊಂಡು ಏನ್ ಮಾಡ್ಲಿಕ್ಕೆ ಸಾಧ್ಯನೋ ಅದಕ್ಕೂ ಸಹಿತ ನಾವು ಮಾಡ್ತಿರ್ತೀವಿ. ಒಂದು ಕಾರ್ಯ ಎಷ್ಟು ಮತಗಳ ಅಂತರದಿಂದ ಗೆಲುವು ಸಾಧಿಸ ಸರ್ ನನ್ನ ಭರವಸೆ ಸರ್. ನಾವು ನಾನಂತೂ ನಿಯರ್ಲಿ ಒಂದು 650 ಒಳಗೆ more than 500 ವೋಟ್ ತಗೋತೀನಿ. ನಮ್ಮಲ್ಲಿ ಕನಿಷ್ಠ ಪಕ್ಷ 10+ ನಮ್ಮದು ವಿನಿಂಗ್ ಆಗ್ತದೆ ಅನ್ನುವಂಥ ಭರವಸೆ ನಂಗೈತಿ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ, ಆದ್ರೆ ನಾವು 10+ ಆಗ್ತೀವಿ ಅನ್ನುವಂಥ ಒಂದು ನಂಬಿಕೆ ನಮಗಿದೆ. ನಮ್ಮ ಪೆನಲ್ ಎಲ್ಲಾ ಸದಸ್ಯರಿಗೂ ಸಹಿತ ಇದೆ. ಕ್ಲೀನ್ ಸ್ವೀಪ್ ಅವ್ರನ್ನ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಬದ್ಧತೆ ಬಹಳ ಮುಖ್ಯ. ಸಂಘಟನೆಗಳಲ್ಲಿ ಬದ್ಧತೆ ಮುಖ್ಯ. ಈಗ ಹಿಂದಿನ ಅಧ್ಯಕ್ಷರು ಏನಿದ್ರು, ಅಧ್ಯಕ್ಷ ಅಂತೇಳಿ ನಾವು ಬಿಟ್ಕೊಡಿದ್ವಿ. ಅವರು ಏನೋ ಸಹಿತ ಅವ್ರ ಕಡೆಗೆ ಮೆಜಾರಿಟಿನೇ ಇಲ್ದಾನೆ ಒಬ್ಬರೇ ಅಧ್ಯಕ್ಷ ಅಂತ ಅಲ್ಲಾಡಿದ್ರು. ನಾವು 9 ಜನ ಕಾರ್ಯಕಾರಿ ಸಮಿತಿಯವರು 8 ಜನ ಒಂದ್ ಕಡೆ ಇದ್ದಾಗ ಒಬ್ಬರೇ ಅಧ್ಯಕ್ಷ ಅಂತ ಅಡ್ಡಾಡಿದ್ರು. ಹೀಗಾಗಿ ಅವ್ರು ಮಾಡಿದಂತ ಕೆಲಸ ಏನಿದೆ, ಅದು ಮಾಡಿದಂತ ಒಂದು ಬದ್ಧತೆ ಇಲ್ಲದೆ, ಸಂಘಟನೆ ಬಗ್ಗೆ ಬದ್ಧತೆ ಇಲ್ಲದೆ ಮಾಡಿದಿರತಕ್ಕಂಥದ್ದೇ ಅವರಿಗೆ ಅದು ಮುಳುವಾಗಿ ಪರಿಗಣಿಸ್ತದೆ. ಆಮೇಲೆ ಎಲ್ಲಾ ಶಿಕ್ಷಕರು ಇಲ್ಲಿ ಸಂಘಗಳಲ್ಲಿ ಧರ್ಮ ಜಾತಿ ಅಂತ ತರಬಾರ ಸರ್. ಸರ್ವಧರ್ಮ ನಾವು ಇಡೋ ಅವಶ್ಯಕತೆ ಇರಲಿಲ್ಲ ಸರ್. ಸ್ವಾಭಿಮಾನಿ ಅಂತ ಅಟ್ಟ ಇಡ್ಬೋದು. ಆದ್ರೆ ಅಲ್ಲಿ ಒಂದೇ ಜಾತಿಯವರು, ಒಂದೇ ಧರ್ಮದವ್ರನ್ನ ಇಟ್ಕೊಂಡು ಒಂದು ಮಾಡಿದ್ರೆ ಇನ್ನಿತರೆ ಧರ್ಮಗಳು, ಇನ್ನಿತರೆ ಜಾತಿಗಳು, ಯಾಕಂದ್ರೆ ನಮ್ಮ ಭಾರತ ವೈವಿಧ್ಯಮಯ ದೇಶ. ಇಲ್ಲಿ ಈ ದೇಶದೊಳಗ ನಾವು ಇಂಥ ವ್ಯವಸ್ಥೆಯನ್ನು ಬೆಳೆಸಬಾರ್ದು.
ಆದರೆ ಅದನ್ನು ಬೆಳೆಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಅದನ್ನ ಇಲ್ಲೇ ನಿಲ್ಲಿಸ್ತೀವಿ. 100% ನಮ್ಮ ಪೆನಲ್ ವಿನ್ Okay, sir. ಆಗ್ತದೆ. ತಮ್ಮ ಸಹಕಾರಿಯಲ್ಲಿ ಎಲ್ಲ ಮತದಾರರು ಸಹಿತ ನಮ್ಮ ಜೊತೆಗೆ ಇರಬೇಕನ್ನುವಂಥ ವಿನಂತಿಯನ್ನು ಮಾಡ್ತೀವಿ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆಯ ತಾಲೂಕಾ ಘಟಕ ಚಿಕ್ಕೋಡಿಗೆ ನಾಳೆ ದಿನಾಂಕ 1/5/2026 ಚುನಾವಣೆ ಜರುಗ್ತಾ ಇದ್ದು, ಈ ಒಂದು ಚುನಾವಣೆಯಲ್ಲಿ ನಾವು ಸರ್ವಧರ್ಮ ಸ್ವಾಭಿಮಾನಿ ಶಿಕ್ಷಕರ ಸಂಘಟನೆಯ ಪೆಂಡಲನ್ನು ಕಟ್ಟಿಕೊಂಡು ಈಗ ಚುನಾವಣೆ ಕಣದಲ್ಲಿದ್ದೀವಿ. ನಾವು 14 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದು ಒಳ್ಳೆಯ ಒಂದು ಅಭ್ಯರ್ಥಿಗಳನ್ನು ಶಿಕ್ಷಕರ ಕೆಲಸಗಳನ್ನು ಮಾಡ್ತಕ್ಕಂಥ ಅಭ್ಯರ್ಥಿಗಳನ್ನು ಕಣದಲ್ಲಿರಿಸಿದ್ದೀವಿ. ಈಗಾಗಲೇ ಹಿಂದಿನ ಅವಧಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವಗಳಂಥವರು ಇದ್ದೀವಿ. ಅದೇ ರೀತಿ ಹೊಸದಾಗಿ ಈ ಒಂದು ಶಿಕ್ಷಕರ ಸಂಘಟನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನು ಅಭ್ಯರ್ಥಿಗಳನ್ನಾಗಿ ಈ ಒಂದು ಕಣದಲ್ಲಿರಿಸಿ ಅವ್ರ ಮುಖಾಂತರ ನಾವೆಲ್ಲರೂ ಈ ಒಂದು ಚುನಾವಣೆಗೆ ಇಳಿದಿದ್ದೀವಿ. ಈ ಒಂದು ಚುನಾವಣೆಯಲ್ಲಿ ಉದ್ದೇಶ ನಮ್ಮದಿಷ್ಟೇ, ಶಿಕ್ಷಕರ ಕೆಲಸಗಳಾಗಬೇಕು. ಶಿಕ್ಷಕರು ಶಾಲೆಯಲ್ಲಿ ಮಕ್ಕಳಿಗೆ ಒಳ್ಳೆ ರೀತಿಯೊಳಗೆ ಬೋಧನೆ ಮಾಡಬೇಕು. ಅವ್ರಿಗಿರ್ತಕ್ಕಂಥ ಅನಾನುಕೂಲತೆಗಳು ಏನು ತೊಂದರೆಗಳಿರ್ತಾವೋ ಅವುಗಳನ್ನು ಈಡೇರಿಸುವ ಸಲುವಾಗಿ ನಾವು ಕೆಲಸ ಮಾಡಬೇಕಂತಕ್ಕಂಥ ನಿಟ್ಟಿನೊಳಗೆ ನಾವು ಈ ಒಂದು ಚುನಾವಣೆ ಕಣದಲ್ಲಿ ಇಳಿದು ನಾವು ಆಯ್ಕೆಯಾಗಿ ಶಿಕ್ಷಕರ ಕೆಲಸವನ್ನು ಮಾಡಬೇಕಂತಕ್ಕಂಥ ಉದ್ದೇಶವನ್ನು ಹೊಂದಿದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ತಾ ನಮ್ಮಲ್ಲಿ ಒಂದು ಭರವಸೆ ಇದೆ. ಈ ಒಂದು ಕಳೆದ ಅವಧಿಯಲ್ಲಿ ನಾವು ಮಾಡಿರ್ತಕ್ಕಂಥ ಕಾರ್ಯ ಕೆಲಸಗಳು ಪ್ರತಿಯೊಬ್ಬ ಶಿಕ್ಷಕರಿಗೂ ಗುರುತಿದೆ. ನಾವು ಪ್ರತಿ ತಿಂಗಳ ವೇತನ ಮಾಡಿಸೋದಾಗಲಿ, ಯಾವುದೇ ಒಂದು ಮೂಲೆಯಲ್ಲಿ ಶಿಕ್ಷಕರಿಗೆ ಅನ್ಯಾಯ ಆಗ್ತಾ ಇದ್ರೆ, ಏನಾದರೂ ತೊಂದರೆಗೊಳಪಟ್ಟಿದ್ರೆ ಅಂಥ ಶಿಕ್ಷಕರ ಬೆನ್ನಿಗೆ ತತ್ಕ್ಷಣ ಹಗಲು ರಾತ್ರಿನೂ ಸಹಿತ ನಾವು ಹೋಗಿ ನಿಂತ್ಕೊಂಡು ಅಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಒಂದು ನಮಗೆ ಹೆಮ್ಮೆ ಇದೆ. ಆ ಹೆಮ್ಮೆ ಮುಖಾಂತರ ಅವು ಓಟಾಗಿ ಪರಿವರ್ತನೆ ಆಗ್ತವೆ. ನಮ್ಮ ಪೆನಲ್ನ 14 ಜನ ಅಭ್ಯರ್ಥಿಗಳು ಆಯ್ಕೆಯಾಗಿ ಬರ್ತಾರಂತಕ್ಕಂಥ ಭರವಸೆಯೊಂದಿಗೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಶಿಕ್ಷಕರ ಇನ್ನಿತರ ಎಲ್ಲ ಕೆಲಸಗಳನ್ನು, ಉಳಿದಂಥ ಎಲ್ಲ ಕೆಲಸಗಳನ್ನು, ಆಗಾಗ ತಾನೇ ಆಗ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನೊಳಗೆ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆಯೊಂದಿಗೆ ಶಿಕ್ಷಕರಿಗೆ ನಾವು ಮಾತು ಕೊಡ್ತಾ ಇದ್ದೀವಿ. ನಮಗೆ ಆಶೀರ್ವಾದ ಮಾಡಿ ನಮ್ಮನ್ನು ಆಯ್ಕೆ ಮಾಡಿಕೊಡಿ, ನಾವು 100% ತಮ್ಮ ಬೆನ್ನೆಲುಬಾಗಿ ನಿಲ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀವಿ.